ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರ ಕಿಡಿನುಡಿ ಇಲ್ಲಿಗೆ ನಿಲ್ಲೋದಿಲ್ಲ. ಸರ್ಕಾರದ ಕುರಿತಂತೆ ಭವಿಷ್ಯವನ್ನು ನುಡಿದಿದ್ದಾರೆ ಸೈನಿಕ. ಚುನಾವಣೆಯ ನಂತರ ಕಾಂಗ್ರೆಸ್ ಸರ್ಕಾರ ಉಳಿಯಲ್ಲ. ಚಂದಾಪುರದಲ್ಲಿ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಶಾಸಕರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ. ಹಲವು ಶಾಸಕರು ತಮ್ಮ ಮನಸ್ಸನ್ನ ಬದಲಾಯಿಸಿಕೊಳ್ತಾ ಇದ್ದಾರೆ. ಲೋಕಸಭೆಯ ಬಳಿಕ ಸರ್ಕಾರ ಬದಲಾಯಿಸುವಂತಹ ಸಾಧ್ಯತೆ ಇದೆ. ಆನೇಕಲ್ನ ಚಂದಾಪುರದಲ್ಲಿ ಯೋಗೇಶ್ವರ್ ಸರ್ಕಾರ ಉರುಳುವ ಬಗ್ಗೆ ಸ್ಫೋಟಕ ಭವಿಷ್ಯದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಶಾಸಕರು ಅವರ ಅಸಮಾಧಾನವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಅಭಿಪ್ರಾಯಗಳನ್ನು ಕ್ರೋಢೀಕರಿಸಿ ಈ ಸರ್ಕಾರದಲ್ಲಿ ಅವರದೇ ಪಕ್ಷದ ಶಾಸಕರು ಬಹಳ ಭ್ರಮನಿರಸನವಾಗಿದ್ದಾರೆ. ಸರ್ಕಾರದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯ ಆಗ್ತಾ ಇಲ್ಲ, ಸರ್ಕಾರದಲ್ಲಿ ಅವ್ರಿಗೆ ಏನು ಪ್ರಾತಿನಿಧ್ಯ ಸಿಗ್ತಾ ಇಲ್ಲ ಅಂತೇಳಿ ಬಹಳಷ್ಟು ಶಾಸಕರು ಬೇಸರದಲ್ಲಿದ್ದಾರೆ. ಹಾಗಾಗಿ ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಏನು ಈ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಬಹುತೇಕ ಶಾಸಕರು ಮನಸ್ಸನ್ನು ಬದಲಾಯಿಸ್ತಾರೆ, ಅವರು ಅದರಿಂದ ಆಚೆ ಬರ್ತಾರೆ ಅಂತೇಳಿ ನನಗೆ ಅವರ ಎಲ್ಲ ಅಭಿಪ್ರಾಯಗಳನ್ನು ಕೇಳಿದಾಗ ಅನಿಸ್ತಾ ಇದೆ. ಹಾಗಾಗಿ ಸರ್ಕಾರಕ್ಕೆ ಈ ಚುನಾವಣೆ ಆದಮೇಲೆ ಕಡೆ ದಿನಗಳು ಬರುತ್ತೆ ಅಂತ ಅನಿಸುತ್ತೆ. ಕಾಂಗ್ರೆಸ್ ಪಕ್ಷದ